ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಅಣ್ಣನ ಮ್ಯಾರೇಜ್ ವೀಡಿಯೋ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಸೊ ಕೆಲವೊಂದು ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ಅದನ್ನು ನಾನು ನೆಕ್ಸ್ಟು ಮದುವೆ ವೀಡಿಯೋ ಬಂದಾಗ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಈಗ ಮೊದಲಿಗೆ ಮದುವೆ ದಿವಸ ಬೆಳಗ್ಗೆ ಅಣ್ಣ ಬೇಗ ರೆಡಿಯಾಗಿ ಎಲ್ಲರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ಎಲ್ಲರ ಆಶೀರ್ವಾದ ತೊಗೊಂಡಾದ್ಮೇಲೆ ಅವನಿವಾಗ ಚರ್ಚಿಗೆ ಹೊರಡಬೇಕು. ನಮ್ಮಮ್ಮ ಯಾಕೋ ಅಳ್ತಾ ಇದ್ರು ಗೊತ್ತಿಲ್ಲ. ಹೆಣ್ಮಗು ಆದರೆ ಅಳಬೇಕು, ಗಂಡು ಮಗು ಆದ್ರೂ ಅಳ್ತಾಯಿದ್ರು. ಅವನ ಆಶೀರ್ವಾದ ತಗೊಂಡ್ಮೇಲೆ ಎಲ್ಲರೂ ಸ್ವಲ್ಪ ರೆಡಿಯಾಗಿಲ್ಲ, ಎಲ್ಲ ಹಾಗಾಗೇ ಇದ್ದಾರೆ. ಯಾಕಂದರೆ ಎಲ್ಲ ಕೆಲವೊಂದು ಟೆನ್ಷನ್ನು. ಅಡುಗೆನ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟು ಮದುವೆ ಮನೆಯಲ್ಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಅದಾಗಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇವಾಗ ಒಂದು 200 ಜನಕ್ಕಂತೂ, ಒಂದು 100-150 ಜನಕ್ಕಂತೂ ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಹಾಗಾಗಿ ನಮ್ಮ ಮಾಮಂದಿರೆಲ್ಲ ತುಂಬ ಟೆನ್ಷನಲ್ಲಿ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಯಾರೂ ರೆಡಿ ಆಗಿಲ್ಲ. ಎಲ್ಲರೂ ಹಾಗಾಗಿ ಹೇಗೆ ಬೇಕು ಹಾಗೆ ಇದ್ದಾರೆ, ಅಂದರೆ ಇನ್ನೂ ರೆಡಿ ಆಗಿಲ್ಲ ಕ್ಲೀನಾಗಿ. ಸೊ ನಮ್ಮಮ್ಮ ಯಾಕೋ ತುಂಬ ಜೋರಾಗಿ ಹತ್ಬಿಟ್ರು. ಅವನ ಕಾಲಿಗೆ ಬಿದ್ದ ಆಶೀರ್ವಾದ ತೊಗೊಂಡ್ಮೇಲೆ ನಾನು ಬೈತಾ ಇದ್ದೀನಿ, ಯಾಕಮ್ಮ ಹೆಣ್ಮಗು ಆದರೆ ಅಳಬೇಕು, ಗಂಡು ಮಗು ಆದರೆ ಯಾಕೆ ಅಳ್ತಿದ್ದೀರಾ ಅಂತೇಳಿ. ಸೊ ಈಗ ದೊಡ್ಡವ್ರದ್ದೆಲ್ಲ ಆಶೀರ್ವಾದ ಎಲ್ಲ ತೊಗೊಂಡಾದ್ಮೇಲೆ ನಾವು ಚರ್ಚ್ ಹತ್ರ ಹೋದ್ವಿ. ಮಳೆ ಬಂದಿತ್ತು ನಿನ್ನೆ. ಸೊ ಹಾಗಾಗಿ ಸ್ವಲ್ಪ ಕೆಸರೆಲ್ಲ ಆಗಿದೆ. ನೋಡಿ ಎಂಟ್ರೆನ್ಸ್ ಹೀಗಿದೆ. ಅಣ್ಣನ ಮದುವೆ ಇವತ್ತು. ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ 4th ಇಯರ್ ಕಂಪ್ಲೀಟ್ ಆಯಿತು ನನ್ನ ಮದುವೆ ಆಗಿ ಇವತ್ತಿಗೆ. ಇವತ್ತು ಅಣ್ಣನ ಮದುವೆನೂ ಕೂಡ. ನೆಕ್ಸ್ಟ್ ಇಯರು ಅವನಿಗೆ 1st ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರುತ್ತೆ, ನನಗೆ 5th ಕಂಪ್ಲೀಟ್ ಆಗಿರುತ್ತೆ. ಸೊ ಇವಾಗ ಚರ್ಚ್ ಹತ್ರ ಬಂದ್ವಿ. ಚರ್ಚ್ ಸ್ಟಾರ್ಟ್ ಆಗಿದೆ. ನಾನು ಬೇಗ ಬರಬೇಕಿತ್ತು, ಮಕ್ಕಳು ಬಿಡದೇ ಇರೋ ಕಾರಣ ನಾನು ಬೇಗ ಬರೋಕ್ಕೆ ಆಗಲಿಲ್ಲ. ಇವಾಗ ಮೊದಲಿಗೆ ಗಂಡು ಹೆಣ್ಣು ಒಟ್ಟಿಗೆ ಬರೋ ಹಾಗಿಲ್ಲ. ಹೆಣ್ಣಿನ ಕಡೆಯವ್ರು ಸೈಡಿಗೆ ನಿಂತಿದ್ದಾರೆ, ನೋಡ್ತಾ ಇರ್ಬೋದು. ಗಂಡಿನ ಕಡೆಯವ್ರು ಯಾರ್ಯಾರು ಇದ್ದಾರೋ ಅವರೆಲ್ಲ ಇವಾಗ ಎಂಟ್ರೆನ್ಸಲ್ಲಿ ಈ ಥರ ನಿಂತ್ಕೋಬೇಕು. ನಿಂತ್ಕೊಂಡಾದ್ಮೇಲೆ ಚರ್ಚ್ ಫಾದರು ಪ್ರೇಯರ್ ಮಾಡಿ ಅವ್ರನ್ನ ಒಳಗೆ ಕರ್ಕೊಳ್ತಾರೆ. ಚರ್ಚೆಲ್ಲ ತುಂಬ ಖಾಲಿ ಇತ್ತು. ಜಾಸ್ತಿ ಜನ ಬರಲ್ಲ ಅಂದ್ಕೊಂಡಿದ್ವಿ. ಆ್ಯಂಡ್ ಯಾಕಂದರೆ ದೀಪಾವಳಿನೂ ಅವತ್ತೇ ಆಗಿರೋದ್ರಿಂದ ತುಂಬ ಜನನೇ ಬಂದಿದ್ದರು. ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ಇವಾಗ ಪ್ರೇಯರ್ ಆದಮೇಲೆ ಗಂಡಿನ ಮನೆ ಕಡೆಯವ್ರನ್ನೆಲ್ಲರನ್ನೂ ಒಳಗೆ ಕರಿತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಅವ್ರ ಜೊತೆ ಬರೋಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಹಾಗೆ ನನ್ನ ಮಕ್ಕಳು ಬಿಡ್ತಾ ಇರಲಿಲ್ಲ, ನನಗೆ ಬರೋಕ್ಕೂ ಆಗಲಿಲ್ಲ. ಇವಾಗ ಇವರು ಹೋಗಿ ಸ್ಟೇಜಲ್ಲಿ ಮುಂದೆ, ಚರ್ಚ್ ಮುಂದೆ ಆ ಗರ್ಭಗುಡಿ ಅಂತ ಏನು ಹೇಳ್ತೀವಿ ನೋಡಿ, ಅದ್ರ ಮುಂದೆ 2 ಚೇರ್ ಹಾಕಿರ್ತಾರೆ, 4 ಚೇರ್ ಹಾಕಿರ್ತಾರೆ. ಒಂದು ಗಂಡು ಹೆಣ್ಣಿಗೆ, ಮದುವೆ ಆಗ್ತಿರೋ ಗಂಡು ಹೆಣ್ಣಿಗೆ, ಇನ್ನೆರಡು ಗಂಡಿಗೆ ಏನಾದರೂ ನಮ್ಮದಲ್ಲಿ ಸ್ವಲ್ಪ ಬುಕ್ ಎಲ್ಲ ಓದೋಕ್ಕಿರುತ್ತೆ, ಅದೆಲ್ಲ ಓದಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಯಾರಾದರೂ ಬೇಕು ಅಂತೇಳಿ ನೆಕ್ಸ್ಟು ಮದುವೆ ಆಗೋರು ಯಾರಿರ್ತಾರೋ ಅವ್ರನ್ನ ನಿಲ್ಲಿಸ್ತಾರೆ. ಇವಾಗ ಗಂಡಿನ ಕಡೆಯವರು ಹೋಗಿ ಅಲ್ಲಿ ಕೂತಾಯಿತು. ಈಗ ಹೆಣ್ಣಿನ ಮನೆ ಕಡೆಯವರು ನಮ್ಮ ಅತ್ತಿಗೆ ರೆಡಿಯಾಗಿ ನಿಂತಿದ್ದಾರೆ. ಅವ್ರನ್ನ ಕರ್ಕೊಬರೋಕ್ಕೂ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಹೆಣ್ಣಿನ ಮನೆ ಕಡೆಯವರು ಇವಾಗ ಪ್ರೇಯರ್ ಮಾಡಿ ಅವ್ರನ್ನ ಚರ್ಚ್ ಒಳಗೆ ಕರೆಸ್ಕೊಳ್ತಾರೆ. ಮದುವೆ ಎಲ್ಲ ಮುಗೀತು. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟು ನಾನು ಖಂಡಿತವಾಗ್ಲೂ ವೀಡಿಯೋ ಎಲ್ಲ ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಅದೆಲ್ಲ ಹೋಗಿ ಅಲ್ಲಿ ಗರ್ಭಗುಡಿ ಹತ್ರ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೋಟೋಶೂಟ್ ನಡೀತಾ ಇದೆ. ರಿಸೆಪ್ಷನ್ನಿಗೂ ಲೇಟ್ ಆಗಿದೆ, ಫೋಟೋಶೂಟ್ ನಡೀತಾ ಇದೆ. ಸೊ ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಟ ಅಂತ ರಿಸೆಪ್ಷನ್ನಿಗೆ ರೆಡಿಯಾಗಿ ಬರ್ತಾರೆ. ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ಸೊ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಹಾಗೆ ನಾನು ಹೇಳ್ದಾಗೆ ನಮಗೇ ಹೋಗಿ ಫೋಟೋ ತೆಗೆಸ್ಕೊಳ್ಳೋಕೆ ಆಗದೇ ಇರೋಷ್ಟು ಜನ ಇದ್ದರು. ಸೊ ಮಕ್ಕಳೆಲ್ಲ ಮಲಗಿಬಿಟ್ಟಿದ್ರು. ನನ್ನ ಮಕ್ಕಳು ಫೋಟೋ ತೆಗೆಸ್ಕೊಳ್ಳೋಕೆ ಆಗಲಿಲ್ಲ ಕ್ಲೀನಾಗಿ. ನಾವು ಹೋಗಿ ಫೋಟೋ ತೆಗೆಸ್ಕೋಬೇಕಾದ್ರೆ ನನ್ನ ಮಕ್ಕಳೆಲ್ಲ ಮಲಗಿದ್ರು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು, ಅದೆಲ್ಲ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ನೆಕ್ಸ್ಟ್ ಒಂದು ಕಂಪ್ಲೀಟ್ ವೀಡಿಯೋ ಎಲ್ಲ ಏನು ಬರುತ್ತೆ ನೋಡಿ, ಆವಾಗ ನಾನು ನಿಮಗೆ ಕಂಪ್ಲೀಟಾಗಿ ಹೇಗೆ ತಾಳಿ ಕಟ್ತಾರೆ, ಹೇಗೆ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ, ಅಥವಾ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಒನ್ಸ್ ವೀಡಿಯೋ ಬಂದಮೇಲೆ ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ತೀನಿ. ಅದರಿಂದ ಕ್ಲಿಪ್ ತೊಗೊಂಡು ಹಾಕ್ತೀನಿ, ಅದು ಬೆಟರು. ಏನೇನು ಹೇಳಬೇಕು, ಏನೇನು ಪ್ರಾಮಿಸ್ ಮಾಡಬೇಕು ಮದುವೆ ಆಗೋಕ್ಕೂ ಮುಂಚೆ, ಅಥವಾ ಏನೇನು ಕೇಳ್ತಾರೆ ಅನ್ನೋದನ್ನೆಲ್ಲದನ್ನು ನಾನು ನೆಕ್ಸ್ಟ್ ವೀಡಿಯೋ ಬಂದ ಮೇಲೆ ಆವಾಗ ನಾನು ಕಂಪ್ಲೀಟಾಗಿ ಮಾಡ್ತೀನಿ.
ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಸೈಡಿಗೆ ನಿಂತಿದ್ದೀವಿ. ಜನನೂ ತುಂಬ ಇದ್ದರು. ಈಗ ನಾನು ತೋರಿಸ್ತೀನಿ ನೋಡಿ, ಅಷ್ಟು ಜನ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಯಾರೂ ಕಾಯ್ತಾ ಇರಲಿಲ್ಲ, ಯಾಕಂದರೆ ತುಂಬ ಲೇಟಾಗೋಗಿತ್ತು. ಆಲ್ಮೋಸ್ಟ್ ಒಂದು 4:30 ಆಗಿತ್ತು. ನಾವು ಊಟ ಮಾಡಬೇಕಾದ್ರೆ 4:30 ಆಗಿತ್ತು. ಗಂಡು ಹೆಣ್ಣು ಊಟ ಮಾಡ್ಬೇಕಾದ್ರೆ ಇನ್ನೂ ಲೇಟ್ ಆಗಿತ್ತು. ನಾವು ಕಾಯ್ದ್ವಿ ನಮ್ಮ ಅಣ್ಣಂಗೋಸ್ಕರ. ಸೊ ತುಂಬ ಲೇಟ್ ಆಗಿರೋದ್ರಿಂದ ನನಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಮಕ್ಕಳು ಬೇರೆ ಮಲಗಿದ್ರು. ಸೊ ಹಾಗಾಗಿ 4:30 ಆಯಿತು ನಾವು ಊಟ ಮಾಡಬೇಕಾದ್ರೇ. ನನಗೊಂದು ರಿಯಲೈಸ್ ಆಯಿತು, ಏನಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾಗ ನಾವು ಯಾವುದೇ ರೀತಿಯಾದಂಥ ಫಂಕ್ಷನ್ ಅಟೆಂಡ್ ಮಾಡಬಾರ್ದು. ಅಟೆಂಡ್ ಮಾಡಿದರೂ ಕೂಡ ಸ್ವಂತ ಫ್ಯಾಮಿಲಿಯವ್ರದ್ದು ಯಾರ್ದು ಇಟ್ಕೋಬಾರ್ದು ಅಂತೇಳಿ. ನನ್ನ ಫ್ಯಾಮಿಲಿ ಎಲ್ಲ ಇಲ್ಲೇ ಕೂತಿದೆ ನೋಡಿ. ನನ್ನ ಮಗನೂ ಮಲಗಿದ್ದಾನೆ, ಮಗಳೂ ಮಲಗಿದ್ದಾಳೆ. ಅವರಿಗೆ ಕಿರಿಕಿರಿ, ಈ ಸೌಂಡು ಮತ್ತು ಆ ರಿಸೆಪ್ಷನ್ದು, ಅವರಿಗೆ ಹೊಸ ಬಟ್ಟೆ ಬೆಳಗ್ಗೆಯಿಂದ ಹಾಕಿದ್ದೀವಲ್ಲ, ಸೊ ಅದ್ರದ್ದು ಕಿರಿಕಿರಿ ಅದೆಲ್ಲ ಮಕ್ಕಳಿಗೆ ತುಂಬ ಹಿಂಸೆ ಆಗ್ತಿತ್ತು. ನಾನು ಮತ್ತು ನಮ್ಮ ಮನೇಲಿ ಹೇಳಿದೆ, ನೀವೆಲ್ಲ ಮನೆಗೆ ಹೊರಡಿ, ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅತ್ತೆ ಮತ್ತು ಹಸ್ಬೆಂಡು ಮೈದ್ನ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ. ನಾನು ನನ್ನ ಅಮ್ಮನ ಮನೆಯಲ್ಲೇ ಉಳಿತೀನಿ, ಯಾಕಂದರೆ ನಮ್ಮ ಅತ್ತಿಗೆನ ಮನೆ ತುಂಬಿಸ್ಕೋಬೇಕಲ್ಲ. ಸೊ ಹಾಗಾಗಿ ನಾನು ಇರಲೇಬೇಕು. ಹಾಗಾಗಿ ನಾನು ಮನೆಯಲ್ಲೇ ಉಳ್ಕೊಳ್ತಾ ಇದ್ದೀನಿ, ಅಮ್ಮನ ಮನೇಲಿ. ಎಲ್ಲರೂ ಇವಾಗ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗೋಕ್ಕೂ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಫೈನಲಾಗಿ ಈಗ ನಮ್ಮ ಅತ್ತಿಗೆನ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮದುವೆ ಆದಮೇಲೆ ನಮ್ಮದ್ರಲ್ಲಿ ಸಂಪ್ರದಾಯ ಏನಂತ ಹೇಳಿದ್ರೆ, ಹೆಣ್ಣನ್ನ ನಮ್ಮ ಮನೆ ತುಂಬಿಸ್ಕೊಳ್ಳೋಕ್ಕೆ ಇವತ್ತೇ ನಾವು ಕರ್ಕೊಂಡು ಹೋಗ್ತೀವಿ. 3 ಡೇಸ್ ಆದಮೇಲೆ ಹೆಣ್ಣಿನ ಮನೆ ಕಡೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ. ನಮ್ಮ ಅತ್ತಿಗೆಗೇನು ಜಾಸ್ತಿ ದೂರ ಇಲ್ಲ, 10 ನಿಮಿಷದ ದಾರಿ. ಆದ್ರೂ ಅಳ್ತಾಯಿದ್ರು, ಎಲ್ಲರೂ ಕಿಂಡಲ್ ಮಾಡ್ತಾಯಿದ್ರು ಅವರಿಗೆ. 10 ನಿಮಿಷದ ದಾರಿಗೆ ಯಾಕೆ ಅಳ್ತೀಯಾ, ಹಾಗೆ ಹೀಗೆ ಅಂತೆಲ್ಲ ತಮಾಷೆ ಮಾಡ್ತಾಯಿದ್ರು. ಅಂದರೆ ಎಲ್ಲರೂ ನಗಾಡಲಿ ಅಂತೇಳಿ ಆ ಬೇಜಾರು ಮೂಮೆಂಟಲ್ಲಿ. ಸೊ ಖುಷಿಯಾಗಿ ಎಲ್ಲನೂ ಮುಗೀತು. ತುಂಬ ಖುಷಿಯಾಯಿತು. ಯಾವುದೇ ರೀತಿಯಾದಂತಹ ಗಲಾಟೆ ಇಲ್ದಲೆ ಎಲ್ಲ ಒಂದು ಶುಭ ಕಾರ್ಯನೂ ಮುಗಿದಿದೆ. ಇನ್ನು ಅವ್ರನ್ನ ಕರ್ಕೊಂಡೋಗಿ ಕರ್ಕೊಬರೋದು ಅಷ್ಟೇ ಬಾಕಿ ಇರೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸೊ ದಟ್ ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.